ವಿಧಾನಪೀಠ ಸಭಾಪತಿ ಬಸವರಾಜ ಹೊರಟ್ಟಿ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇಂದು ಅವಿಶ್ವಾಸ ನಿರ್ಣಯ ನೋಟಿಸ್ ಸಲ್ಲಿಸುವುದಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗ್ತಿದ್ದು, ರಾಜೀನಾಮೆ ಕುರಿತು ಹೊರಟ್ಟಿ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂತೆ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ 14ನೇ ತಾರೀಕುವರೆಗೂ ಕೂಡ ಯಾವುದೇ ರೀತಿ ನಿರ್ಧಾರ ತೆಗೆದುಕೊಳ್ಳಲ್ಲ ಅನ್ನೋ ನಿಟ್ಟಿನಲ್ಲಿ ಬಂದಿದ್ದಾರೆ. ಹಾಗಾಗಿ ಎರಡು ಪ್ರಮುಖ ಆರೋಪಗಳ ಆಧಾರದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಕಾಂಗ್ರೆಸ್ ಈಗ ಪ್ಲಾನ್ ಮಾಡಿಕೊಂಡಿದೆ. ಅಂದ್ರೆ ಪಕ್ಷಪಾತಿ ಧೋರಣೆ ಅನುಸರಿಸುತ್ತಾರೆ ಎನ್ನುವಂತಹ ಕಾಂಗ್ರೆಸ್ ಆರೋಪ ಒಂದು ಕಡೆ, ಜೊತೆಗೆ ಬಿಜೆಪಿ ನಾಯಕರೊಂದಿಗೆ ಚರ್ಚಿಸಿ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ ಎನ್ನುವಂಥ ಟೀಕೆಗಳನ್ನು ಮಾಡಲಾಗುತ್ತೆ. ಇನ್ನು ಸಭಾಪತಿ ಪಕ್ಷಾತೀತವಾಗಿ ನಡೆದುಕೊಳ್ತಿಲ್ಲ ಅಂತ ಆಕ್ಷೇಪವನ್ನು ವ್ಯಕ್ತತಿದ್ದು, ಪರಿಷತ್ ಸಿಬ್ಬಂದಿ ಅಕ್ರಮ ನೇಮಕಾತಿಯಲ್ಲಿ ಹೊರಟ್ಟಿ ಪಾತ್ರವಿದೆ ಎನ್ನುವಂಥ ಆರೋಪ. 8 ಸಿಬ್ಬಂದಿ ನೇಮಕಾತಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದ್ದು, MLC ನಾಗರಾಜ್ ಯಾದವ್ ಬಳಿ ದಾಖಲೆಗಳಿದೆ ಅನ್ನುವಂಥ ಕಾಂಗ್ರೆಸ್ ಹೇಳಿಕೆಯನ್ನ ಕೊಡುತ್ತಿದೆ. ಹಾಗೆ ದಾಖಲೆಗಳ ಆಧಾರದಲ್ಲೇ ಅವಿಶ್ವಾಸ ನಿರ್ಣಯಕ್ಕೆ ಚಿಂತನೆಯನ್ನ ಮಾಡಿಕೊಳ್ತಾ ಇದೆ. ಐವಾನ್ ಡಿಸೋಜಾ ಇಂದು ನಿಲುವಳಿ ನೋಟಿಸ್ ನೀಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಸಿಎಂ ಡಿಕೆಶಿ ಭೇಟಿಗೆ ಬಸವರಾಜ ಹೊರಟ್ಟಿ ಬಂದಿದ್ದು, ಇವತ್ತು ಅವಿಶ್ವಾಸ ನಿರ್ಣಯ ನೋಟಿಸ್ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಸಿಎಂ ಡಿಕೆಶಿ ಭೇಟಿಗೆ ಬಂದಿದ್ದಾರೆ ಹೊರಟ್ಟಿ. ನಿನ್ನೆ ರಾಜೀನಾಮೆಗೆ ನಿರ್ಧರಿಸಿ ಬಳಿಕ ಹೊರಟ್ಟಿ ಕಂಪ್ಲೀಟ್ ಆಗಿ ಉಲ್ಟಾ ಹೊಡೆದಿದ್ರು. ರಾಜೀನಾಮೆಗೆ ಸಮಯಾವಕಾಶ ಬೇಕು ಅಂತ ಹೊರಟ್ಟಿ ಹೇಳಿದ್ರು. ಇದೀಗ ಹೊರಟ್ಟಿಯವರು ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬಂದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಸಭಾಪತಿ ಬಸವರಾಜ ಹೊರಟ್ಟಿ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಈಗ ಕಾಂಗ್ರೆಸ್ ಒಂದು ಕಡೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ನೋಟಿಸ್ ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ನಾಯಕರಿಗಾಗಲೇ ಸಜ್ಜಾಗ್ತಾ ಇರುವಂತಹ ಬೆನ್ನಲ್ಲೇ ಹೊರಟ್ಟಿಯವರು ನೇರವಾಗಿ ಈಗ ಡಿಕೆ ಶಿವಕುಮಾರ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇತ್ತ ಅಸಮಾಧಾನದಿಂದಲೇ ಸಿಎಂ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಬಸವರಾಜ ಹೊರಟ್ಟಿ. ಸಿಟ್ಟಾಗಿಯೇ ಸಿಎಂ ನಿವಾಸದಿಂದ ಹೊರಬಂದಿದ್ದಾರೆ ಹೊರಟ್ಟಿ. ಖುದ್ದಾಗಿ ಹೊರಟ್ಟಿಯವರನ್ನ ಗೇಟ್ವರೆಗೂ ಡಿಕೆ ಶಿವಕುಮಾರ್ ಬಂದು ಕಳಿಸಿಕೊಟ್ಟಿದ್ದಾರೆ. ಸಿಬ್ಬಂದಿಗೆ ಕಾರ್ ಎಲ್ಲಿದೆ ಅಂತ ಹೊರಟ್ಟಿ ಗರಂ ಆಗಿದ್ದಾರೆ ಕೇಳ್ತಾ. ಹಿಂದೆ ತಿರುಗಿ ಸಿಎಂ ಡಿಕೆಯನ್ನೂ ನೋಡದೆ ಹೊರಟ್ಟಿ ಎಲ್ಲಿಂದ ಹೊರಟಿದ್ದಾರೆ. ಹೊರಡುವಾಗಲೂ ಏನೂ ಮಾತನಾಡಿಲ್ಲ ಹೊರಟ್ಟಿಯವರು. ಮಾತಾಡ್ತಾರೆ ಬೇರೆಯವ್ರ ತರ ಅಲ್ಲ ಬಿಡ್ರು. ಅವ್ರು ಏನು ಮಾತಾಡಿಲ್ಲ. ಸಿಎಂ ಭೇಟಿ ಮಾಡಿದ್ವಿ, ಏನಂದ್ರು? ಏನಿಲ್ಲ, ಬೇರೆ ವಿಷಯಕ್ಕೆ ಬಂದಿದ್ದು ನಾನು. ಬೇರೆ ವಿಷಯ ಮಾತಾಡಿದೆ. ಮಣ್ಣ ಏನೇನು ಅದಕ್ಕೆ ಸ್ಟಿಕ್ ಹಾಕ್ಬೇಕು ಅಂತ ಇಷ್ಟ. ರಾಜೀನಾಮೆ ವಿಚಾರದಲ್ಲಿ ಏನಿಲ್ಲ ಚರ್ಚೆ. ಇವತ್ತೇನೋ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರಂತೆ ಸರ್ ನಿಮ್ಮ ವಿರುದ್ಧ. ಗೊತ್ತು, ಮಂಡಿಸ್ತಾರೆ. ನೇಮ ಪ್ರಕಾರ ಮಂಡಿಸಿರಿ ಏನ್ ಮಾಡಕ್ಕಾಗಲ್ಲ. ಕಾನೂನು ಪ್ರಕಾರ ಮಂಡಿಸಿದ್ರೆ ನಾವೇನ್ ಮಾಡಕ್ಕಾಗಲ್ಲ. ಸಭಾಪತಿ ಸ್ಥಾನ ಅವಮಾನ ಮಾಡಿದಾರೆ ಅನ್ನೋ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಸರ್. ನಾ ಏನ್ ಹೇಳ್ದು, ಲೆಟರ್ ಹೆಡ್ನೆಲ್ಲ ಮಾಡಿ ಆ ರೀತಿ ಮಾಡಿದ್ದಾರೆ ಅಂತ ನಾ ಏನ್ ಹೇಳ್ದಲ್ರಿ ಅದ್ರ ಬಗ್ಗೆ. ಇದು ಹೊರಟ್ಟಿಯವರು ಡಿಕೆ ಶಿವಕುಮಾರ್ ನಿವಾಸದಿಂದ ಹೊರಟ ನಂತರದಲ್ಲಿ ಮಾತನಾಡಿರುವಂತಹ ಮಾತು. ಈ ಹಿಂದೆ ನಾನೇನು ಡಿಸಿಷನ್ ತಗೊಂಡಿದ್ದು ಅದಕ್ಕೆ ನಾನು ಸ್ಟಿಕ್ ಆನ್ ಆಗಿರ್ತೇನೆ. ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಮಂಡಿಸಲಿ, ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಮಾಡಲಿ, ನಾನು ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಅಂತ ಮಾತನಾಡಿದ್ದಾರೆ. ಅಲ್ಲಿಂದ ಹೊರಡುವಂತಹ ಸಂದರ್ಭದಲ್ಲಿ ಸಿಟ್ಟಾಗಿ ಅವರು ಹೊರಗಡೆ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಮನೆ ಹೊರಭಾಗದವರೆಗೂ ಕೂಡ ಬಂದು ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಆದರೆ ಬಸವರಾಜ ಹೊರಟ್ಟಿ ಅವರು ಯಾವುದೇ ಕಾರಣಕ್ಕೂ ಕೂಡ ಹಿಂದಿರುಗಿಯೂ ನೋಡದೆ ಸಿಟ್ಟಾಗಿ ಅವರ ಸಿಬ್ಬಂದಿಯನ್ನು ಕರೆದು ಕಾರ್ ಹತ್ತಿ ಅಲ್ಲಿಂದ ಹೊರಟಿದ್ದಾರೆ. ಮಾತಾಡ್ತಾರೆ ಬೇರೆಯವ್ರ ತರ ಅಲ್ಲ ಬಿಡ್ರು. ಅವ್ರು ಬೇರೆಯವ್ರ ತರ ಅಲ್ಲ ಬಿಡ್ರು. ಅವ್ರು ಬಸವರಾಜ ಹೊರಟ್ಟಿ ಅವರು ಈ ಹಿಂದೆ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. 14ನೇ ತಾರೀಕು ರಾಜೀನಾಮೆ ಕೊಡೋದಕ್ಕೆ ನಾನು ಸಿದ್ಧ ಅಂತ ಹೇಳಿದ್ರು. ಹಿರಿಯ ನಾಯಕರು ಏನೇನು ಹೇಳಿದ್ದಾರೆ, ಈಗ ಮನವೊಲಿಸ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ರಾಜೀನಾಮೆ ಕೊಡಲೇಬೇಕಾಗುತ್ತೆ ಅಂತ ಅಂದ್ರು. ನಂತರದಲ್ಲಿ ಉಲ್ಟಾ ಹೊಡೆದಿದ್ರು. ಉಲ್ಟಾ ಹೊಡೆದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವ್ರ ಮನೆಗೆ ಭೇಟಿ ಕೊಟ್ಟು ಅಲ್ಲಿಂದ ಈಗ ವಾಪಸ್ ತೆರಳುತ್ತಿದ್ದಾರೆ.